ಪರ್ವತಗಳು ಹತ್ತಿಲ್ಲ, ಅಷ್ಟು ದೊಡ್ಡ ಬೆಟ್ಟ ಹತ್ತಕ್ಕಾಗಿಲ್ಲ. ಇಲ್ಲ ಅವನು ಹತ್ತಾರಂತೆ, ಅವರೆಲ್ಲ ಹೇಳಿದ್ರು ಅದೆಲ್ಲ ಹತ್ಬಿಟ್ಟಿದಾರಂತೆ ಎಷ್ಟೋ ಸರಿ. ನಮಗೆ ಹಂಗೆ ಕಾಣುತ್ತೆ ಅಷ್ಟೇ. ಈಗ ಇದೇನೆ 9 ಕಿಲೋಮೀಟರ್ ಇದೆ, ಇದು 9 ಕಿಲೋಮೀಟರ್ ಬೆಟ್ಟ ಇದು. ಸೊ ಇದಕ್ಕಿಂತ ಅದು ಡಬಲ್ ಇದೆ, ಯಾಕಂದ್ರೆ ಅದು 18 ಕಿಲೋಮೀಟರ್ ಬೆಟ್ಟ. ಈಗ ಹತ್ಬೇಕು ಅಂದ್ರೆ ತಮಾಷೆನ ಅಲ್ವೇ? ಏನಿಲ್ಲ ಅದೊಂದು 20 ಕಿಲೋಮೀಟರ್ ಇದೆ ಬೆಟ್ಟ ಹೈಟ್. ಹೌದು 100%. ಮತ್ತೆ ಇದಕ್ಕೆ ರಸ್ತೆ, ರೋಡ್ ರಸ್ತೆ, ಅದಕ್ಕೆ ರಸ್ತೆ ಏನಿಲ್ಲ ಅಂತೆಲ್ಲ ಹತ್ಬಿಟ್ಟಿದಾರಂತ. ಸೊ ಇದು ದಿಂಬಂ ಫಾರೆಸ್ಟ್, ತಲಮಲೈ ಫಾರೆಸ್ಟ್, ಸತ್ಯಮಂಗಲ ಕಾಡಿದು ಆ ಬೆಲ್ಟ್ ಇದು, ಒಟ್ಟು ತಾಳ್ವಾಡಿ ರೇಂಜ್. ನೋಡಿ ಮಿಸ್ಟ್ ಹೆಂಗ್ ಬಂದಿದಲ್ಲ, ಸೂಪರ್ ವ್ಯೂ. ನೋಡಿ ಯಾವುದೋ ವೆಹಿಕಲ್ ಬಿದ್ದಿದೆ ಸರ್, ವೆಹಿಕಲ್ ಗಿದ್ಕೊಂಡು ಹೋಗ್ಬಿಟ್ಟಿದ್ರೆ ಅದೆಲ್ಲ ಬಿದ್ದಿದೆಯಲ್ಲ. 27 ಹೇರ್ ಪಿನ್ ಬೆಂಡ್ಗಳು ಈ ದಿಂಬಂ ಅರಣ್ಯ, ಈ ಬೆಟ್ಟ ಇಳಿದು ಸತ್ಯಮಂಗಲಕ್ಕೆ ಹೋಗೋ ರಸ್ತೆ. ಗಾಡಿ ಹೋಗ್ತಾ ಇದೆ ನಾನ್ ಸ್ಟಾಪ್. ಸೊ ನಾವೀಗ 2 ಬೆಂಗಳೂರು ಹೇರ್ ಪಿನ್ ಬೆಂಡ್ ಹತ್ತಿ ನಿಂತಿದ್ದೀವಿ ಇಲ್ಲಿ. ಇಲ್ಲಿಂದ ನಿಮ್ಗೊಂದು ಅದ್ಭುತವಾದ ಒಂದು ವ್ಯೂ ಕೂಡ ಕಾಣುತ್ತೆ. ಬೆಂಗಳೂರಿನಿಂದ 234 ಕಿಲೋಮೀಟ್ರ್ ಬೆಂಗಳೂರಿನಿಂದ. ದಿಂಬಂ 8 ಕಿಲೋಮೀಟ್ರು, ತಾಳ್ವಾಡಿ ಸುಮಾರು ಒಂದು 30-35 ಕಿಲೋಮೀಟ್ರು, ಚಾಮರಾಜನಗರ ಒಂದು 60 ಕಿಲೋಮೀಟ್ರ್ ಇಲ್ಲಿಂದ. ಸೊ ನಾವು ಇಲ್ಲಿಂದ ಮುಂದಕ್ಕೆ ಹೋಗೋಣ, ಇನ್ನೇನೇನು ಜಾಗಗಳಾಗುತ್ತೆ ಅದು ನೋಡೋಣಂತೆ. ಕಾಡಂತೂ ನೀವು ನೋಡಿದ್ದೀರಿ. 108 ದಿನ ಎಷ್ಟು ಕಿಲೋಮೀಟ್ರ್ ನಡೆದಿರ್ಬೋದು ಸುಮ್ಮನೆ ಒಂದು ಅಂದಾಜು? ಒಂದು 200 ಕಿಲೋಮೀಟ್ರ್ ಮೇಲೆ ಆಗಿದೆ. 200 ಆಗಿದೆಯೋ 300 ಆಗಿದೆ ಗೊತ್ತಿಲ್ಲ, ಹೇಳೋಕ್ಕಾಗಲ್ಲ ಅದು. ಬಟ್ ದಿನ ನಡಿಗೆ ಇರೋದು, ಡೈಲಿ ನಡಗ ಇರ್ತಿತ್ತು. ಒಂದೊಂದ್ಸರಿ 2 ದಿನ 3 ದಿನ 5 ದಿನ ಎಲ್ಲ ಇದೀವಿ. ಒಂದೊಂದು ದಿನ ಒಂದೇ ದಿನ 3 ಜಾಗನ ಚೇಂಜ್ ಮಾಡ್ಬಿಟ್ಟು 3 ಶಿಫ್ಟ್ ಮಾಡಿದ್ದಾನೆ. ಓಕೆ, ಬೆಳಿಗ್ಗೆ ಒಂದ್ಸರಿ, ಮಧ್ಯಾಹ್ನ ಒಂದ್ಸರಿ, ರಾತ್ರಿ ಒಂದ್ಸರಿ. ಜಾಸ್ತಿ ನಡೆದಿದ್ದೆ ಅವತ್ತು? ಜಾಸ್ತಿ ನಡೆದು ಫಸ್ಟ್ ಡೇ. ಫಸ್ಟ್ ಡೇ ಒಂದು ಜಾಸ್ತಿ ನಡೆದಿದ್ದೀವಿ. ಅಪ್ ಟು ಬೆಳಗಿನ ಜಾವ 5 ಗಂಟೆವರೆಗೂ ನಡೆದಿದ್ದೀವಿ. ರಾತ್ರಿ 9 ಗಂಟೆ ಕಿಡ್ನಾಪ್ ಆದ್ಮೇಲೆ ಬೆಳಗ್ಗೆ 5 ಗಂಟೆವರೆಗೂ. ಹೌದು ಒಂದು 8 ಅವರ್ ನಡೆದ್ಬಿಟ್ಟು ಜಾಸ್ತಿ ನಡೆದಿದ್ದೀವಿ ಅವಾಗ. ಆಮೇಲೆ ಈ ಏರಿಯಾ ಶಿಫ್ಟ್ ಮಾಡಿದ್ವಲ್ಲ, ಅವಾಗ ಸ್ವಲ್ಪ ಜಾಸ್ತಿ ನಡೆದಿದ್ದೀವಿ. ಅಂದರೆ ರೋಡಿಂದ ಹೋಗ್ಬೇಕು ಒಳಗಡೆ, ಇಂಟೀರಿಯರ್ ಅಂತ ಅದಷ್ಟು ಒಳಗಡೆ. ನೀವಿಲ್ಲಿ ಗಮನಿಸ್ಬೋದು ಸ್ನೇಹಿತರೆ, ಸಾವಿರಾರು ಚದರ ಕಿಲೋಮೀಟರ್ ಹರಡಿಕೊಂಡಿರುವಂತಹ ದಟ್ಟವಾದ ಕಾಡು. ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟ, ಈಸ್ಟರ್ನ್ ಘಾಟ್ಸ್ ಆ್ಯಂಡ್ ವೆಸ್ಟರ್ನ್ ಘಾಟ್ಸ್ ಸೇರುವಂಥ ಜಾಗ ಇವೆಲ್ಲ. ಸೊ ಈ ಕಾಡು ನೀವು ಗಮನಿಸಿದಾಗೆ ಕಣ್ಣು ಹಾಯಿಸಿದಷ್ಟು ಹಸಿರು, ಕಣ್ಣು ಹಾಯಿಸಿದಷ್ಟು ಕಾಡೆ. ಇಂಥ ಜಾಗದಲ್ಲಿ ಸುಮ್ಮನೆ ಅಲ್ಲೊಂದು ಯಾವುದೋ ಒಂದು ರಸ್ತೆ, ಒಂದು ಪ್ಯಾಚ್ ಕಾಣುತ್ತೆ ಒಂದು ಬಿಟ್ಟರೆ, ಅದನ್ನು ದಾಟ್ಬಿಟ್ರೆ ಯಾರು ಎಲ್ಲಿದ್ದಾರೆ ಏನು ಗೊತ್ತಾಗಲ್ಲ. ಈಗಲೂ ಕೂಡ ಅಷ್ಟೇ, ಒಳಗೆ ಏನಿದೆ ಏನು ಗೊತ್ತಾಗಲ್ಲ. ಕಾಡಿನ ಗುಣನೇ ಅದು, ಮುಚ್ಕೊಳ್ಳುವಂಥ ಗುಣ.